ಎಸ್, ಖಂಡಿತ. ಈಗ ಒಂದು ಅನುಮಾನ ಏನು ಅಂತಂದ್ರೆ, ಈಗ ಫಲಾನುಭವಿಗಳಿಗೆ ಸೇರ್ಬೇಕಾಗಿರುವಂತ ಕಾರ್ಡ್ ಸೇರ್ತಾ ಇಲ್ಲ. ಇದುವರೆಗೂ ಕೂಡ ಕೆಲವೊಬ್ಬರಿಗೆ BPL ಕಾರ್ಡ್ ಇಲ್ಲ, ಆದ್ರೆ ಆರ್ಥಿಕವಾಗಿ ಚೆನ್ನಾಗಿದ್ರು ಕೂಡ ಅವರಿಗೆ ಎಲ್ಲಾ ವ್ಯವಸ್ಥೆ ಇದೆ. ಇದೆ ಹೌದು. ಅಂದ್ರೆ ಈಗ ನಾನು ಆರ್ಥಿಕವಾಗಿ ನಾನು ಚೆನ್ನಾಗಿದ್ರು ಕೂಡ ನನ್ಗೆ ಬೇಡ ಅಂತ ಹೇಳೋರು ಬೇಕಲ್ವಾ, ಯಾಕೆ ಹೇಳ್ತಾ ಇಲ್ಲ ಅಂತ. ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಈ ಮಾತಿಗೆ ನಾನು ಹೇಳ್ಬಿಡ್ತೀನಿ ಸರ್, ಒಂದ್ ನಿಮಿಷ. ಯಾಕೆ ಹೇಳ್ತಾ ಇಲ್ಲ ಇವರು ಅಂದ್ರೆ, ಈಗ ನಾನೇ ಮದುವೆ ಆಗಿ ಸಪ್ರೇಟ್ ಆಗಿ ಇದ್ದೀನಿ, ನಾನು ಒಂದು ಮಂದೆ ತಗೊಂಡಿದ್ದೀನಿ. ಅಡ್ವಾನ್ಸ್ 1 ಲಕ್ಷಕ್ಕಿಂತ ಯಾವ್ದಾದ್ರು ಒಂದು ಕಮ್ಮಿಗೆ ಸಿಗುತ್ತಾ? ನನ್ಗೆ ಎಲ್ಲ ಇದ್ರೂ ಕೂಡ ಇವತ್ತು ನಾವೆಲ್ಲ ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ, ಬರೀ ಬಾಡಿಗೆ ಬರಬೇಕು ತಿನ್ಬೇಕು ಅನ್ನೋ ಮಟ್ಟಕ್ಕೆ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ ಅಂದ್ರೆ, ಅಷ್ಟೇ ಫುಡ್ಡಿನ ವ್ಯವಸ್ಥೆಯಲ್ಲಿ ನಾವು ಬರ್ಗೆಟ್ ಹೋಗಿದ್ದೀವಿ. ತಿನ್ನೋ ಅನ್ನ ಆಹಾರದಲ್ಲಿ ಪ್ರತಿ ಒಂದು, ನಾನು ಇವತ್ತು ಹೋಗಿ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಪ್ರತಿ ಒಂದು ಡೆಲಿವರಿ ಆಗ್ತಾ ಇರೋ ಮಗುಗೆ 1 ತಿಂಗಳು 15 ದಿವಸ 2 ತಿಂಗಳು ಅವರು ಅಬ್ಸರ್ವೇಷನ್ ಅಲ್ಲಿ ಇಡ್ತಾ ಇದ್ದಾರೆ. ಯಾಕೆ ಅಬ್ಸರ್ವೇಷನ್ ಅಲ್ಲಿ? ನಮ್ಗೆ ನಿಮ್ಗೆ ಎಲ್ಲ ನಿಮ್ ತಾಯಿದಿರೆಲ್ಲ ನಾವು ಅಬ್ಸರ್ವೇಷನ್ ಅಲ್ಲಿ ಇಟ್ರ ನೋಡ್ಕೊಳಕ್ಕೆ ಡಾಕ್ಟರ್ ಇಲ್ಲ ಅಂತ ಟೈಮಲ್ಲಿ ಡೆಲಿವರಿಗಳಾಗಿದೆ. ಆದ್ರೆ ಇದು ಆಗ್ತಾ ಇರುವಂತ ನಮ್ಗೆ ನಷ್ಟ. ಪ್ರತಿಯೊಂದು ಮಗುಗೂ ಕೂಡ ಯಾರು ಕೂಡ ಶಕ್ತಿವಂತಾಗಿ ಆ ಥರ ಮಕ್ಕಳು ಇವತ್ತು ಹುಟ್ಟತಾ ಇಲ್ಲ. ಯಾಕಂದ್ರೆ ಆಹಾರ ಈ ದೇಶದಲ್ಲಿ ಮೊದಲನೇದಾಗಿ ಆಹಾರ, ತಿನ್ನಕ್ಕೆ ಅನ್ನ ಇರಬೇಕು, ಆರೋಗ್ಯಕ್ಕೋಸ್ಕರ ಚೆನ್ನಾಗಿ ನೋಡ್ಕೊಳ್ಳುವಂಥ ವೈದ್ಯರು ಇರಬೇಕು, ಆಮೇಲೆ ದುಡಿಮೆ ಈ ಮಿಕ್ಕಿದೆಲ್ಲ ಇರೋದು. ಸರ್ಕಾರ ಇದಕ್ಕೆ ಗಮನ ಕೊಡಬೇಕಾಗುತ್ತೆ. ಕೇವಲ BPL ಕಾರ್ಡ್ ಅಂತ ಹೇಳ್ತಾ ಇಲ್ಲ, ಫುಡ್ ಆ್ಯಂಡ್ ಸೇಫ್ಟಿಲಿ ಬಹಳಷ್ಟು ಇರೋ ಡಿಪಾರ್ಟ್ಮೆಂಟ್ಗಳುತ್ತೆ. ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಲ್ಲಿ ಕೊಟ್ಟಿರುವಂಥ ಆಫೀಸರ್ಸ್ಗಳೇನಿದಾರೋ, ಈ ಆಫೀಸರ್ಗಳ ಮುಖಾಂತರ ಇವರು ಒಂಥರ ಟ್ರೀ ಹೋಗಿರ್ತದೆ ಇದರಲ್ಲಿ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಮೇಲ್ಗಡೆ ಎಜುಕೇಶನ್ ಮಿನಿಸ್ಟ್ರು, ಎಜುಕೇಶನ್ ಡೈರೆಕ್ಟ್ರು, DDP, BRC, CRP, ಆಮೇಲೆ ನೀವು ಅಲ್ಲಿ ಹೋದ್ರೆ ಸ್ಕೂಲ್ ಮೇಸ್ಟ್ರು, ಅವರೆಲ್ಲ ಆ ಥರ ಬರ್ಬೇಕಂದ್ರೆ ನೀವು ಒಂದು ಪಟ್ಟಿ ಬಂದಿರ್ತದೆ. ಒಂದು ಮಿನಿಸ್ಟ್ರಿ, ಈಗ 17 ಮಿನಿಸ್ಟ್ರಿ ಮೇಂಟೈನ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ. ಯಾರು? ಸಿದ್ದರಾಮಯ್ಯನವರು. ಅವರು ಗಮನ ಕೊಡಬೇಕಾಗುತ್ತೆ. ಅವರು ಎಲ್ಲೂ ಆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕಂತ ಅವ್ರಿಗೆ ಮುಖ್ಯಮಂತ್ರಿ ಮಾಡಿರೋದಲ್ಲ, ಅವ್ರು ಹೋಗ್ಬಿಟ್ಟು ಉದ್ಘಾಟನೆಗಳು ಮಾಡಲಿ ಅಂತ ಮುಖ್ಯಮಂತ್ರಿ ಮಾಡಿರೋದಲ್ಲ. ಈ ಮುಖ್ಯಮಂತ್ರಿ ಆಗಿರೋ ಆನ್ ಡ್ಯೂಟಿ ಇವ್ರದ್ದು ಏನ್ ಜಾಬ್ ಇರುತ್ತೆ ಅಂತ ಹೇಳಿದ್ರೆ, ಇಂತಹ ಕಾರ್ಯಕ್ರಮಗಳನ್ನ ನಡೆಸಬೇಕು, ಇವ್ರಿಗೆಲ್ಲ ಮೋಟಿವೇಟ್ ಮಾಡಬೇಕು, ಭ್ರಷ್ಟಾಚಾರ ಮಾಡ್ದಂಗೆ ನೋಡ್ಕೋಬೇಕು, ಆಮೇಲೆ ಇವ್ರಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಮಾಡಬೇಕು.